ಬೆನ್ನಲ್ಲೇ ಈಗ ಕಪ್ಪತ್ತಗುಡ್ಡ ಸುತ್ತಲೂ ಕೂಡ ಒಂದಷ್ಟು ರಹಸ್ಯದ ಹುತ್ತ ಬೆಳ್ಕೊಳ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿ ಹಾಗಾದ್ರೆ ಅಂಥದ್ದೊಂದು ಕೋಣೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅಲ್ಲಿರುವಂಥ ಸ್ಥಳೀಯರು ಹೇಳೋ ಪ್ರಕಾರ ಆ ಕಪ್ಪತ್ತಗುಡ್ಡದ ಗುಹೆಯ ಕೋಣೆಯಲ್ಲಿ ಸಾಕಷ್ಟು ಚಿನ್ನದ ಖಜಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಅದರ ಬೆನ್ನಲ್ಲೇ ಕಪ್ಪತ್ತಗುಡ್ಡ ಸುತ್ತದಲ್ಲೂ ಕೂಡ ಒಂದಷ್ಟು ರಹಸ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಗುಹೆಯಲ್ಲಿ ಹಾಗಾದ್ರೆ ಆ ನಿಗೂಢ ಕೋಣೆ ಇದೆಯಾ? ಆ ಕೋಣೆ ತೆರೆದ್ರೆ ಅಪಾರ ಪ್ರಮಾಣದ ಚಿನ್ನ ಸಂಪತ್ತು ಎಲ್ಲವೂ ಕೂಡ ಸಿಗುತ್ತಾ ಅನ್ನೋ ಪ್ರಶ್ನೆ. ಕಪ್ಪತ್ತಗುಡ್ಡ ಗುಹೆಯಲ್ಲಿದೆಯಾ ಆಂಗ್ಲರ ಕಾಲದ ಖಜಾನೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಈ ಕಪ್ಪತ್ತಗುಡ್ಡದ ಸುತ್ತಲೂ ಕೂಡ ಇರುವಂತವರು ಸಾಕಷ್ಟು ಕಥೆಗಳನ್ನ ಹೇಳ್ತಾ ಇದ್ದಾರೆ. ತಮ್ಮ ಹಿರಿಯರು ಪೂರ್ವಿಕರು ಹೇಳಿದಂತ ಒಂದಷ್ಟು ಕೇಳಿದಂತ ಕಥೆಗಳಿದೆಲ್ಲವನ್ನು ಕೂಡ ಹೇಳ್ತಾ ಇರೋದು ನೋಡಿದ್ರೆ ಆ ಕಪ್ಪತ್ತಗುಡ್ಡದಲ್ಲಿರುವಂತಹ ಗುಹೆ ಇದೆಯಲ್ಲ, ಆ ಗುಹೆಯಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯನ್ನ ತೆರೆದ್ರೆ ಅದರಲ್ಲಿ ಖಜಾನೆ ಇದೆ ಅನ್ನುವಂತ ಒಂದಷ್ಟು ಕಥೆಗಳನ್ನ ಈಗ ಕಪ್ಪತ್ತಗುಡ್ಡದ ಸುತ್ತಮುತ್ತ ಇರುವಂತವರು, ಗದಗದಲ್ಲಿ ಇರುವಂತವರು ಅನೇಕರು ಈಗ ಹೇಳ್ತಾ ಇರೋರು. ಇತಿಹಾಸ ತಜ್ಞರು ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಕಪ್ಪತ್ತಗುಡ್ಡ ಗುಹೆಗಳ ಸುತ್ತ ನೂರಾರು ಕಥೆಗಳು. ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ಇಲ್ಲಿ ನಡೆದಿತ್ತಂತೆ ಆ ಗುಹೆಯಲ್ಲಿ. ಆಗ ಆ ಕಪ್ಪತ್ತಗುಡ್ಡದ ಆ ಗುಹೆಯಲ್ಲಿ ಚಿನ್ನದ ಸಂಪತ್ತನ್ನ ಇಟ್ಟಿದ್ರು ಅನ್ನುವಂತ ಒಂದಷ್ಟು ಕಥೆಗಳನ್ನ ಸುತ್ತಮುತ್ತಲಿನ ಜನರು, ಸ್ಥಳೀಯರು, ಆ ವಿಚಾರವನ್ನ ತಿಳಿದಂತವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂತ ಪ್ರಶ್ನೆ. ಕಬಲಾಯತಗಟ್ಟಿ ಅನ್ನುವಂತ ಗ್ರಾಮ, ಆ ಗ್ರಾಮದ ಗುಹೆ, ಅಲ್ಲಿ ಅಪಾರ ಸಂಪತ್ತಿದೆಯಾ ಅನ್ನೋ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಮಾತಾಡಿದಾರೆ ನೋಡಿ. ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಬಾಗಲ. ಹೌದಾ? ಸುಮಾರು ಒಂದು ರೈಲ್ವೆ ಹಳೆ ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಹೊಲ ಇತ್ತು. ನಾವು ಹೊರಗುವಾಗ ಕೆಲಸ ಮಾಡುವಾಗ ಸೌಂಡ್ ಬರೈತ್ರಿ, ಹಣ್ಣೇನು ಸಿಕ್ಕೈತಿ ನಮ್ಗೆ. ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ. ಇದು ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು ಈ ಕಡೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಸಾಕಷ್ಟು ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಗದಗ ಜಿಲ್ಲೆಯ ಕಬಲಾದಗಟ್ಟಿಯಲ್ಲಿರುವಂಥ ಒಂದು ಗುಹೆ ಬಳಿ ಇದ್ದೇವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನು ರಾಜ ಮಹಾರಾಜರ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಕೂಡ ಇಲ್ಲಿ ಒಂದು ಚಿನ್ನದ ಗಣಿಗಾರಿಕೆ ಮಾಡಿದ್ರು. ಆ ಕುರುಹುಗಳು ಕೂಡ ಇಲ್ಲಿ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಏನು ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಸುಮಾರು 200-300 ಕಿಲೋಮೀಟರ್ನಷ್ಟು ಉದ್ದವಾದಂಥ ಒಂದು ಗುಹೆ ಇದೆ. ಈ ಒಂದು ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಇವಾಗ ಜರ್ನಿ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಲಕ್ಕುಂಡಿಯಲ್ಲಿ ಇವಾಗ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು, ಇಂಥ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇವಾಗ ನಾವು ಒಂದು ಗುಹೆಯಲ್ಲಿ ಇದ್ದೇವೆ. ಈ ಗುಹೆಯಲ್ಲಿ ಯಾವ ರೀತಿ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅಂತೇಳಿ ಈ ಹಿಂದೆ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರಾಗಿರ್ಬೋದು, ರಾಷ್ಟ್ರಕೂಟರು ಕೂಡ ಆ 9, 10, 14ನೇ ಶತಮಾನದವರೆಗೂ ಕೂಡ ಇಲ್ಲಿ ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ರು. ಅಂಥ ಸಮಯದಲ್ಲಿ ಏನು ಲಕ್ಕುಂಡಿಯಲ್ಲಿ ಮತ್ತು ಸೂಡಿಯಲ್ಲಿ ಟಂಕಶಾಲೆ ಏನಿತ್ತು, ಆ ಟಂಕಶಾಲೆಗೆ ಇದೇ ಒಂದು ಕಪ್ಪತ್ತಗುಡ್ಡ ಭಾಗದಿಂದ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ ಇದ್ರು ಅಂಥೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಅಪಾರ ಸಂಪತ್ತಿದೆ, ಖನಿಜ ಸಂಪತ್ತಿದೆ. ಬ್ರಿಟಿಷರು ಕೂಡ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಇಲ್ಲಿ ಒಂದು ಚಿನ್ನದ ಗಣಿಗಾರಿಕೆ ಮಾಡಿದರು. ಅವರು ಗಣಿಗಾರಿಕೆ ಮಾಡುವಂಥ ಸಮಯದಲ್ಲಿ ಇಲ್ಲಿ ರೈಲ್ವೆ ಹಳಿ ಕೂಡ ಹಾಕಿದ್ರು. ಅದೇ ರೀತಿಯಾಗಿ ಈ ಭಾಗದಲ್ಲಿ ಕೂಡ ಅವರು ಸಾಕಷ್ಟು ವರ್ಷಗಳ ಕಾಲ ಇಲ್ಲಿಯ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಭಾಗ ಏನಿದೆ ಇಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ ಇದೊಂದು ನಿಗೂಢವಾದ ಒಂದು ಸ್ಥಳ. ಯಾಕಂತಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ಒಂದು ಗುಹೆ ಎಂಡಿಗೆ ಅಂದರೆ ಸುಮಾರು 200-300 ಮೀಟರ್ವರೆಗೆ ಬಂದ ತಕ್ಷಣ ಇಲ್ಲಿ ಈ ರೀತಿ ಮಣ್ಣು ಹಾಕಿದ್ದಾರೆ. ಇಲ್ಲಿಯ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಹೇಳೋ ಪ್ರಕಾರ ಆ ಪ್ರದೇಶದಲ್ಲಿ ಸಾಕಷ್ಟು ನಿಕ್ಷೇಪ ಅಂದರೆ ಚಿನ್ನ ಸಿಕ್ಕಿತ್ತು. ಅಂಥ ಸಮಯದಲ್ಲಿ ಅದನ್ನು ಅಲ್ಲೇ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಯಾರಿಗೂ ಹೋಗಲು ಕೂಡ ಆಗ್ತಾ ಇಲ್ಲ.
ಆ ಮುಂದಿನ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಆವರಿಸಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಹೋಗ್ತಾ ಇಲ್ಲ, ಇಲ್ಲಿದ್ದರೂ ಯಾರು ಕೂಡ ಹೋಗ್ತಾ ಇಲ್ಲ. ಈ ಒಂದು ಜನರು ಹೇಳೋ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ, ಚಿನ್ನದ ನಿಕ್ಷೇಪ ಇದೆ. ಹಾಗಾಗಿ ಬ್ರಿಟಿಷರು ಅಂದು ಏನು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು, ಅಂಥ ಸಮಯದಲ್ಲಿ ಎಲ್ಲ ಚಿನ್ನವನ್ನು ಕೂಡ ಅದರಲ್ಲಿ ಇಟ್ಟು ಅದನ್ನು ಲಾಕ್ ಮಾಡಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಈವರೆಗೂ ಕೂಡ ಅಲ್ಲಿ ಯಾರಿಗೂ ಹೋಗಲು ಆಗ್ತಾ ಇಲ್ಲ ಮತ್ತು ಅದನ್ನು ತೆಗೆದುಕೊಂಡು ಹೋಗಲು ಆಗ್ತಾ ಇಲ್ಲ ಅಂಥೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ರಿಪಬ್ಲಿಕ್ ಕನ್ನಡ ಕಪ್ಪತ್ತಗುಡ್ಡದಲ್ಲಿ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವ ಒಂದೊಂದು ರಹಸ್ಯಗಳು ಕೂಡ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯ ಬೆನ್ನಲ್ಲೇ ಈಗ ಕಪ್ಪತ್ತಗುಡ್ಡ ಸುತ್ತಲೂ ಕೂಡ ಒಂದಷ್ಟು ರಹಸ್ಯದ ಹುತ್ತ ಬೆಳ್ಕೊಳ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿ ಹಾಗಾದ್ರೆ ಅಂಥದ್ದೊಂದು ಕೋಣೆ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅಲ್ಲಿರುವಂಥ ಸ್ಥಳೀಯರು ಹೇಳೋ ಪ್ರಕಾರ ಆ ಕಪ್ಪತ್ತಗುಡ್ಡದ ಗುಹೆಯ ಕೋಣೆಯಲ್ಲಿ ಸಾಕಷ್ಟು ಚಿನ್ನದ ಖಜಾನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ, ಅದರ ಬೆನ್ನಲ್ಲೇ ಕಪ್ಪತ್ತಗುಡ್ಡ ಸುತ್ತದಲ್ಲೂ ಕೂಡ ಒಂದಷ್ಟು ರಹಸ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಗುಹೆಯಲ್ಲಿ ಹಾಗಾದ್ರೆ ಆ ನಿಗೂಢ ಕೋಣೆ ಇದೆಯಾ? ಆ ಕೋಣೆ ತೆರೆದ್ರೆ ಅಪಾರ ಪ್ರಮಾಣದ ಚಿನ್ನ ಸಂಪತ್ತು ಎಲ್ಲವೂ ಕೂಡ ಸಿಗುತ್ತಾ ಅನ್ನೋ ಪ್ರಶ್ನೆ. ಕಪ್ಪತ್ತಗುಡ್ಡ ಗುಹೆಯಲ್ಲಿದೆಯಾ ಆಂಗ್ಲರ ಕಾಲದ ಖಜಾನೆ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ಈ ಕಪ್ಪತ್ತಗುಡ್ಡದ ಸುತ್ತಲೂ ಕೂಡ ಇರುವಂತವರು ಸಾಕಷ್ಟು ಕಥೆಗಳನ್ನ ಹೇಳ್ತಾ ಇದ್ದಾರೆ. ತಮ್ಮ ಹಿರಿಯರು ಪೂರ್ವಿಕರು ಹೇಳಿದಂತ ಒಂದಷ್ಟು ಕೇಳಿದಂತ ಕಥೆಗಳಿದೆಲ್ಲವನ್ನು ಕೂಡ ಹೇಳ್ತಾ ಇರೋದು ನೋಡಿದ್ರೆ, ಆ ಕಪ್ಪತ್ತಗುಡ್ಡದಲ್ಲಿ ಇರುವಂತಹ ಗುಹೆ ಇದೆಯಲ್ಲ, ಆ ಗುಹೆಯಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯನ್ನ ತೆರೆದ್ರೆ ಅದರಲ್ಲಿ ಖಜಾನೆ ಇದೆ ಅನ್ನುವಂತ ಒಂದಷ್ಟು ಕಥೆಗಳನ್ನ ಈಗ ಕಪ್ಪತ್ತಗುಡ್ಡದ ಸುತ್ತಮುತ್ತ ಇರುವಂತವರು, ಗದಗದಲ್ಲಿ ಇರುವಂತವರು ಅನೇಕರು ಈಗ ಹೇಳ್ತಾ ಇರೋರು. ಇತಿಹಾಸ ತಜ್ಞರು ಕೂಡ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಕಪ್ಪತ್ತಗುಡ್ಡ ಗುಹೆಗಳ ಸುತ್ತ ನೂರಾರು ಕಥೆಗಳು. ಬ್ರಿಟಿಷರ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ಇಲ್ಲಿ ನಡೆದಿತ್ತಂತೆ ಆ ಗುಹೆಯಲ್ಲಿ. ಆಗ ಆ ಕಪ್ಪತ್ತಗುಡ್ಡದ ಆ ಗುಹೆಯಲ್ಲಿ ಚಿನ್ನದ ಸಂಪತ್ತನ್ನ ಇಟ್ಟಿದ್ರು ಅನ್ನುವಂಥ ಒಂದಷ್ಟು ಕಥೆಗಳನ್ನ ಸುತ್ತಮುತ್ತಲಿನ ಜನರು, ಸ್ಥಳೀಯರು, ಆ ವಿಚಾರವನ್ನ ತಿಳಿದಂಥವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತು ಇದೆಯಾ ಅನ್ನುವಂಥ ಪ್ರಶ್ನೆ. ಕಬಲಾಯತಗಟ್ಟಿ ಅನ್ನುವಂತ ಗ್ರಾಮ, ಆ ಗ್ರಾಮದ ಗುಹೆ, ಅಲ್ಲಿ ಅಪಾರ ಸಂಪತ್ತಿದ್ಯಾ ಅನ್ನೋ ಪ್ರಶ್ನೆ ಅಲ್ಲಿನ ಸ್ಥಳೀಯರು ಮಾತಾಡಿದಾರೆ ನೋಡಿ. ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಬಾಗಲ. ಸುಮಾರು ಒಂದು ರೈಲ್ವೆ ಹಳೆ ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಹೊಲ ಇತ್ತು, ನಾವು ಹರಗುವಾಗ ಕೆಲಸ ಮಾಡುವಾಗ ಸೌಂಡ್ ಬರೈತ್ರಿ, ಹಣ್ಣೇನು ಸಿಕ್ಕೈತಿ ನಮ್ಗೆ. ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ. ಇದು ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು ಈ ಕಡೆ. ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡ ಸಾಕಷ್ಟು ಅಪಾರ ಪ್ರಮಾಣದ ಖನಿಜ ಸಂಪತ್ತನ್ನು ತನ್ನ ಒಡಿಲಿನಲ್ಲಿ ಇಟ್ಟುಕೊಂಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವಾಗ ನಾವು ಗದಗ ಜಿಲ್ಲೆಯ ಕಬಲಾದಗಟ್ಟಿಯಲ್ಲಿರುವಂಥ ಒಂದು ಗುಹೆ ಬಳಿ ಇದ್ದೇವೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಏನು ರಾಜ ಮಹಾರಾಜರ ಕಾಲದಿಂದ ಹಿಡಿದು ಬ್ರಿಟಿಷರ ಕಾಲದವರೆಗೂ ಕೂಡ ಇಲ್ಲಿ ಒಂದು ಚಿನ್ನದ ಗಣಿಗಾರಿಕೆ ಮಾಡಿದ್ರು. ಆ ಕುರುಹುಗಳು ಕೂಡ ಇಲ್ಲಿ ಇದ್ದಾವೆ. ರಿಪಬ್ಲಿಕ್ ಕನ್ನಡ ಏನು ಇಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ಭಾಗದಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಸುಮಾರು 200-300 ಕಿಲೋಮೀಟರ್ನಷ್ಟು ಉದ್ದವಾದಂಥ ಒಂದು ಗುಹೆ ಇದೆ. ಈ ಒಂದು ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಇವಾಗ ಜರ್ನಿ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಲಕ್ಕುಂಡಿಯಲ್ಲಿ ಇವಾಗ ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು, ಇಂಥ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇತ್ತು. ಇವಾಗ ನಾವು ಒಂದು ಗುಹೆಯಲ್ಲಿ ಇದ್ದೇವೆ. ಈ ಗುಹೆಯಲ್ಲಿ ಯಾವ ರೀತಿ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅಂತೇಳಿ ಈ ಹಿಂದೆ ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ವಿಜಯನಗರ ಅರಸರಾಗಿರ್ಬೋದು, ರಾಷ್ಟ್ರಕೂಟರು ಕೂಡ ಆ 9, 10, 14ನೇ ಶತಮಾನದವರೆಗೂ ಕೂಡ ಇಲ್ಲಿ ರಾಜ ಮಹಾರಾಜರು ಆಳ್ವಿಕೆ ಮಾಡಿದ್ರು. ಅಂಥ ಸಮಯದಲ್ಲಿ ಏನು ಲಕ್ಕುಂಡಿಯಲ್ಲಿ ಮತ್ತು ಸೂಡಿಯಲ್ಲಿ ಟಂಕಶಾಲೆ ಏನಿತ್ತು, ಆ ಟಂಕಶಾಲೆಗೆ ಇದೇ ಒಂದು ಕಪ್ಪತ್ತಗುಡ್ಡ ಭಾಗದಿಂದ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾಣ್ಯಗಳನ್ನು ಕೂಡ ರೆಡಿ ಮಾಡ್ತಾ ಇದ್ರು ಅಂಥೇಳಿ ಇತಿಹಾಸದಿಂದ ನಮಗೆ ತಿಳಿದು ಬರುತ್ತೆ. ಆದರೆ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಅಪಾರ ಸಂಪತ್ತಿದೆ, ಖನಿಜ ಸಂಪತ್ತಿದೆ. ಬ್ರಿಟಿಷರು ಕೂಡ ಈ ಒಂದು ಕಪ್ಪತ್ತಗುಡ್ಡದಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಇಲ್ಲಿ ಒಂದು ಚಿನ್ನದ ಗಣಿಗಾರಿಕೆ ಮಾಡಿದ್ರು. ಅವರು ಗಣಿಗಾರಿಕೆ ಮಾಡುವಂಥ ಸಮಯದಲ್ಲಿ ಇಲ್ಲಿ ರೈಲ್ವೆ ಹಳಿ ಕೂಡ ಹಾಕಿದ್ರು. ಅದೇ ರೀತಿಯಾಗಿ ಈ ಭಾಗದ
ಭಾಗದಲ್ಲಿ ಕೂಡ ಅವರು ಸಾಕಷ್ಟು ವರ್ಷಗಳ ಕಾಲ ಇಲ್ಲಿಯ ಚಿನ್ನವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದೇ ರೀತಿಯಾಗಿ ಈ ಒಂದು ಭಾಗ ಏನಿದೆ ಇಲ್ಲಿ ಗ್ರಾಮಸ್ಥರು ಹೇಳುವ ಪ್ರಕಾರ ಇದೊಂದು ನಿಗೂಢವಾದ ಒಂದು ಸ್ಥಳ. ಯಾಕಂತಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ಒಂದು ಗುಹೆ ಎಂಡಿಗೆ ಅಂದರೆ ಸುಮಾರು 200ರಿಂದ 300 ಮೀಟರ್ವರೆಗೆ ಬಂದ ತಕ್ಷಣ ಇಲ್ಲಿ ಈ ರೀತಿ ಮಣ್ಣು ಹಾಕಿದ್ದಾರೆ. ಇಲ್ಲಿಯ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಹೇಳೋ ಪ್ರಕಾರ ಆ ಪ್ರದೇಶದಲ್ಲಿ ಸಾಕಷ್ಟು ನಿಕ್ಷೇಪ ಅಂದರೆ ಚಿನ್ನ ಸಿಕ್ಕಿತ್ತು. ಅಂಥ ಸಮಯದಲ್ಲಿ ಅದನ್ನು ಅಲ್ಲೇ ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಯಾರಿಗೂ ಹೋಗಲು ಕೂಡ ಆಗ್ತಾ ಇಲ್ಲ. ಆ ಮುಂದಿನ ಭಾಗದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ನೀರು ಆವರಿಸಿದೆ. ಹೀಗಾಗಿ ಗ್ರಾಮಸ್ಥರು ಕೂಡ ಹೋಗ್ತಾ ಇಲ್ಲ, ಇಲ್ಲಿದ್ದರೂ ಯಾರು ಕೂಡ ಹೋಗ್ತಾ ಇಲ್ಲ. ಈ ಒಂದು ಜನರು ಹೇಳೋ ಪ್ರಕಾರ ಆ ಒಂದು ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ, ಚಿನ್ನದ ನಿಕ್ಷೇಪ ಇದೆ. ಹಾಗಾಗಿ ಬ್ರಿಟಿಷರು ಅಂದು ಏನು ಇಲ್ಲಿ ಗಣಿಗಾರಿಕೆ ಮಾಡ್ತಾಯಿದ್ರು, ಅಂಥ ಸಮಯದಲ್ಲಿ ಎಲ್ಲ ಚಿನ್ನವನ್ನು ಕೂಡ ಅದರಲ್ಲಿ ಇಟ್ಟು ಅದನ್ನು ಲಾಕ್ ಮಾಡಿ ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಈವರೆಗೂ ಕೂಡ ಅಲ್ಲಿ ಯಾರಿಗೂ ಹೋಗಲು ಆಗ್ತಾ ಇಲ್ಲ ಮತ್ತು ಅದನ್ನು ತೆಗೆದುಕೊಂಡು ಹೋಗಲು ಆಗ್ತಾ ಇಲ್ಲ ಅಂಥೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಂತಂದರೆ ರಿಪಬ್ಲಿಕ್ ಕನ್ನಡ ಕಪ್ಪತ್ತಗುಡ್ಡದಲ್ಲಿ ನಿರಂತರವಾಗಿ ವಿಸ್ತೃತವಾದ ವರದಿ ಮಾಡ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿರುವ ಒಂದೊಂದು ರಹಸ್ಯಗಳು ಕೂಡ ಇವಾಗ ಬಯಲಾಗ್ತಾ ಇದ್ದಾವೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.